ಈಗ ಕಾಂಪ್ರಮೈಸ್ ಥಿಯರಿಗೆ ಬಂದ್ಬಿಟ್ಟಿದಾರಂತೆ. ಸೊ ಹೈಕಮಾಂಡ್ ಫುಲ್ ಖುಷಾ ಅಥವಾ ಇವರಿಬ್ರು ಫುಲ್ ಖುಷಾ? ಯಾರಿಗೆ ಬ್ಯಾಡು, ಯಾರಿಗೆ ಪ್ಲಸ್? ಸ್ಟೋರಿ ನೋಡಿ. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ತೆರೆ ಬೀಳುತ್ತಾ? ನಾಳೆ ರಾಹುಲ್ ಸಿಎಂ ಮುಖಾಮುಖಿ. ಸಂಕ್ರಾಂತಿ ಬಳಿಕ ಡಿಕೆ ದೆಹಲಿ ಭೇಟಿ. ಹೌದು, ಸಂಕ್ರಾಂತಿ ಬಳಿಕ ಮತ್ತೆ ಪವರ್ ಶೇರ್ ಸದ್ದು ಶುರುವಾಗಲಿದೆ. ಆದರೆ ಬಹಿರಂಗ ಫೈಟ್ಗೆ ಕಡಿವಾಣ ಬೀಳುವ ಸಾಧ್ಯತೆ ಇದೆ. ನಾಯಕತ್ವ ಬದಲಾವಣೆ ಗೊಂದಲ ವಿಚಾರವಾಗಿ ಡಿಕೆ ಶಿವಕುಮಾರ್ ಒತ್ತಡ ತಂತ್ರ ಪ್ರಯೋಗಿಸಲು ಮುಂದಾಗಿದ್ದು, ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಸಮಯ ಕೇಳಿದ್ದಾರೆ. ಇದಕ್ಕೂ ಮುನ್ನ ಅಂದ್ರೆ ನಾಳೆ ವಯನಾಡಿಗೆ ರಾಹುಲ್ ಗಾಂಧಿ ತೆರಳಲಿದ್ದು, ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರೂ ಕೂಡ ನಾಳೆ ಭೇಟಿಯಾಗುತ್ತಿದ್ದು, ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆಗಳು ಇವೆ. ಸಂಕ್ರಾಂತಿ ಮರುದಿನವೇ ದೆಹಲಿಗೆ ಹಾರಲಿರುವ ಡಿಕೆ ಶಿವಕುಮಾರ್ ರಾಹುಲ್ ಮುಂದೆ ಸಿಎಂ ಕ್ಲೇಮ್ಗೆ ತಂತ್ರವನ್ನ ರೂಪಿಸಿದ್ದಾರೆ ಎನ್ನಲಾಗಿದೆ. ಜನವರಿ 16 ಹಾಗೂ 22ರಂದು ದೆಹಲಿಗೆ ಟೂರ್ ಫಿಕ್ಸ್ ಮಾಡಿಕೊಂಡಿರುವ ಡಿಕೆ ಶಿವಕುಮಾರ್ ಒಂದು ದಿನ ರಾಹುಲ್ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ. ಜನವರಿ 16ರಂದು ಅಸ್ಸಾಂ ಚುನಾವಣೆಯ ಸಂಬಂಧಪಟ್ಟಂತೆ ವೀಕ್ಷಕರ ಸಭೆ ಇದೆ. ವೀಕ್ಷಕರ ಸಭೆ ಬಳಿಕ ರಾಹುಲ್ ಜೊತೆಗೆ ಪ್ರತ್ಯೇಕ ಚರ್ಚೆ ನಡೆಸಲು ಡಿಕೆ ಶಿವಕುಮಾರ್ ಸಮಯ ಕೇಳಿದ್ದಾರೆ. ಇನ್ನು ಜನವರಿ 22ರಂದು ಕೂಡ ದೆಹಲಿಗೆ ಭೇಟಿ ನೀಡಲಿರುವ ಡಿಕೆ ಶಿವಕುಮಾರ್ ಆಗಲೂ ಕೂಡ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕಲು ಪ್ರಯತ್ನಿಸುತ್ತಿದ್ದಾರೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ಇರುವ ಆಯ್ಕೆಗಳೇನು ಅಂತ ನೋಡೋದಾದ್ರೆ, ಹೈಕಮಾಂಡ್ ಮುಂದೆ ಡಿಸಿಎಂ ಡಿಕೆಶಿ ದಾಳ. ಕೊಟ್ಟ ಮಾತು ಉಳಿಸಿಕೊಳ್ಳಿ ಅಂತ ಹೈಕಮಾಂಡ್ಗೆ ಕೇಳಬಹುದು. ಪವರ್ ಶೇರಿಂಗ್ ಗೊಂದಲ ಯಾವಾಗ ಬಗೆಹರಿಸುತ್ತೀರಿ? ಒಂದು ಸಮಯ ನಿಗದಿಪಡಿಸಿ ಅಂತ ಕೇಳಬಹುದು. ಯಾವುದೇ ಸ್ಪಷ್ಟನೆ ಸಿಗದಿದ್ರೆ ಅಸಮಾಧಾನವನ್ನ ವ್ಯಕ್ತಪಡಿಸಬಹುದು. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಅಂಗಳದಲ್ಲಿ ಹೈಕಮಾಂಡ್ ಜೊತೆ ಮಾತುಕತೆಗೆ ಮುಂದಾಗಿದ್ದಾರೆ. ಜನವರಿ 17 ಮತ್ತು ಜನವರಿ 22 ಎರಡು ಬಾರಿ ದೆಹಲಿಗೆ ಹೋಗಲಿರುವಂತಹ ಡಿಸಿಎಂ ರಾಹುಲ್ ಗಾಂಧಿ ಅವರ ಭೇಟಿಗೆ ಮುಂದಾಗಿದ್ದಾರೆ. ಈ ಬಾರಿ ತಮ್ಮ ಪಾಲಿನ ಕ್ಲೈಮ್ ಏನಿದೆ ಅದನ್ನು ನನಗೆ ಕೊಡಿ ಅನ್ನುವಂಥ ಬೇಡಿಕೆ ಮುಂದಿಡುವುದು ಡಿಸಿಎಂ ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಎನ್ನಲಾಗ್ತಿದೆ. ಹಾಗಾಗಿ ಪವರ್ ಶೇರಿಂಗ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಡಿಮ್ಯಾಂಡ್ಗೆ ಹೈಕಮಾಂಡ್ನ ನಿಲುವೇನು ಅನ್ನೋದೇ ಸದ್ಯದ ಕುತೂಹಲ. ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿಯಾದ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿ ಮಾತುಕತೆ. ದೆಹಲಿ ಭೇಟಿ ಬಗ್ಗೆ ನಡೀತಾ ಚರ್ಚೆ? ಹೌದು, ಪವರ್ ಶೇರಿಂಗ್ ಜಟಾಪಟಿಯ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಿದ್ರು. ಸದಾಶಿವನಗರದ ಮಲ್ಲಿಕಾರ್ಜುನ್ ಖರ್ಗೆ ಮನೆಯಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ರು. ಈ ವೇಳೆ ದೆಹಲಿ ಭೇಟಿಯ ಬಗ್ಗೆ ಚರ್ಚೆ ನಡೆಸಿದ್ರು ಎನ್ನಲಾಗಿದೆ. ಇನ್ನು ಸಿಎಂ ಡಿಸಿಎಂ ಇಬ್ಬರನ್ನ ದೆಹಲಿಗೆ ಕರೆಸುವ ವಿಚಾರವಾಗಿ ಪ್ರತಿಕ್ರಿಯಿಸಿದ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಯಾವಾಗ ಬೇಕು ಆಗ ಕರೆಸುತ್ತೇವೆ, ಹೈಕಮಾಂಡ್ಗೆ ಕರೆಸುವ ಅವಶ್ಯಕತೆ ಇದ್ದಾಗ ಕರೆಸುತ್ತೇವೆ ಅಂತ ಹೇಳಿದ್ರು. ಆದರೆ ಸಂಕ್ರಾಂತಿ ಬಳಿಕ ಏನಾದ್ರೂ ಆಗತ್ತಾ ಎಂಬುದಕ್ಕೆ ಏನೂ ಮಾತನಾಡದೆ ಮಲ್ಲಿಕಾರ್ಜುನ್ ಖರ್ಗೆ ತೆರಳಿದ್ರು. ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಕರೀತೀವಿ. ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಕರೀತೀವಿ. ನೀವು ಕರೆಯದಿದ್ರು ನಾನೇ ಡೆಲ್ಲಿಗೆ ಬರ್ತೀನಿ, ನನಗೆ ಟೈಮ್ ಕೊಡಿ. ಇದು ಡಿಕೆ ಶಿವಕುಮಾರ್ ಅವರ ಬ್ರಹ್ಮಾಸ್ತ್ರ. ಸಂಕ್ರಾಂತಿ ಮಾರನೇ ದಿನ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅದು ಅಸ್ಸಾಂ ಚುನಾವಣೆ ಸಂಬಂಧ. ಈ ಸಂದರ್ಭದಲ್ಲಿ ಪವರ್ ಶೇರ್ ಕ್ಲೈಮ್ ಮಾಡೋದಕ್ಕೆ ಡಿಕೆಶಿ ಮುಂದಾಗಿದ್ದಾರೆ. 16ನೇ ತಾರೀಕು ಅಥವಾ 22ನೇ ತಾರೀಕು ಎರಡರಲ್ಲಿ ಒಂದು ದಿನ ನನಗೆ ಟೈಮ್ ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರ ಬಳಿ ಸಮಯ ಕೇಳಿಕೊಂಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತನ್ನ ಹೇಳ್ತಾರೆ, ನಮಗೆ ಯಾವಾಗ ಅಗತ್ಯ ಇರುತ್ತೋ ನಾವು ಯಾವಾಗ ಕರೆಸಬೇಕು ಅಂತೀವಿ ಆಗ ಸಿಎಂ ಡಿಸಿಎಂ ಇಬ್ಬರನ್ನ ಕರೆಸ್ತೀವಿ ಅಂತ ಮಾರ್ಮಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಂಕ್ರಾಂತಿ ಬಳಿಕ ಮತ್ತೊಂದು ಸುತ್ತಿನ ಪವರ್ ಶೇರ್ ವಿಚಾರ ಎಲ್ಲ ಒಂದು ಕಡೆ ಕಾಂಗ್ರೆಸ್ನೊಳಗಡೆ ಸದ್ದು ಮಾಡುವಂಥ ಸಾಧ್ಯತೆ ಇರುತ್ತೆ. ಆದರೆ ಮೊದಲಿನ ಥರ ಎಲ್ಲ ಒಂದು ಕಡೆ ಆದಿ ಬದಿಯಲ್ಲಿ ಜಟಾಪಟಿ ಮಾಡ್ಕೊಳ್ಳೋದು ತೀರಾ ಕಡಿಮೆ. ಸ್ಮೂತ್ ಆಗಿ ಇಬ್ಬರೂ ಕೂಡ ಕಾಂಪ್ರಮೈಸ್ ಥಿಯರಿಯಲ್ಲೇ ಹೋಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾದರೆ ಕಾಂಗ್ರೆಸ್ನ ಹೈಕಮಾಂಡ್ ಏನು ಮಾಡುತ್ತೆ, ಯಾರ ಪರ ನಿಲ್ಲುತ್ತೆ, ಕಾದ್ ನೋಡ್ಬೇಕಿದೆ. ನಮ್ಮ ನಡುವೆ ಯಾವುದೇ ಕಾಳಗವೇ ಇಲ್ಲ, ಸಿಎಂ ಸಾಫ್ಟ್ ಮಾತು, ಡಿಕೆ ಹೊಸ ಅಸ್ತ್ರ. ನಮ್ಮ ನಡುವೆ ಯಾವುದೇ ಕಾಳಗವೇ ಇಲ್ಲ, ಕಾಳಗ ಎಲ್ಲಿದೆ ಅಂತ ನಿನ್ನೆಯಷ್ಟೇ ಪವರ್ ಶೇರ್ ವಾರ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಲ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ರೆ, ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ, ನನಗೆ ಅರ್ಜೆಂಟ್ ಇಲ್ಲ ಅಂತ ಡಿಕೆ ಶಿವಕುಮಾರ್ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಅಷ್ಟೇ ಅಲ್ಲ, ಹಲವು ದಿನಗಳಿಂದ ಸಿದ್ದರಾಮಯ್ಯ ಜೊತೆಯಲ್ಲೇ ಡಿಕೆ ಶಿವಕುಮಾರ್ ಜಿಲ್ಲಾ ಪ್ರವಾಸವನ್ನ ಕೈಗೊಳ್ಳುತ್ತಿರುವುದು ವಿಶೇಷ. ಇಬ್ಬರಿಂದಲೂ ಕೂಲ್ ಮಾತುಗಳು ಹೊರಬೀಳುತ್ತಿರುವುದು ಸಾಕಷ್ಟು ಲೆಕ್ಕಾಚಾರವನ್ನ ಹುಟ್ಟುಹಾಕಿವೆ. ಬಿಜೆಪಿ ಟ್ವೀಟ್ ಮಾಡಿದೆ, ಸಂಕ್ರಾಂತಿ ನಂತರ ಕುರ್ಚಿ ಕಿತ್ತಾಟ ಕಾಳಗ ಪಾರ್ಟ್ 2 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಕಾಳಗನೇ ಇಲ್ಲ, ನೀವೇ ಕಾಳಗ ಎಲ್ಲ ಕ್ರಿಯೇಟ್ ಮಾಡೋರು. ಎಲ್ಲಿದೆ ಕಾಳಗ? ಎಲ್ಲಿದೆ ರೀ ಕಾಳಗ? ನಿನಗೆ ಕೇಳ್ತಾ ಇದ್ದೀನಿ, ಎಲ್ಲಿದೆ ಕಾಳಗ? ಸುಮ್ಮನೆ ಕೇಳಿದ್ರೆ ನನ್ನ ಬಂಡೆ ಇರ್ತಾರೆ. ಬಂಡೆ ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ. ಎಲ್ಲ ಹೊಡೆದು ಏಟು ತಿಂದು ಮಾಡಿ ತಂದು ಇಲ್ಲಿ ಗಂಟ ಬಂದು ಕೂತಿದ್ದೀನಿ.
ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ರಾಜಕಾರಣದಿಂದ ಜೈಲ್ ಕಳಿಸಲು ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಟ್ನಲ್ಲಿ ಈ ತಿಂಗಳ ಅಂತ್ಯದ ವೇಳೆಗೆ ನಾಯಕತ್ವ ಗೊಂದಲಕ್ಕೆ ತೆರೆ ಬೀಳುವ ನಿರೀಕ್ಷೆ ಇದ್ದು, ಸಿಎಂ ಡಿಸಿಎಂ ಕಾಂಪ್ರಮೈಸ್ ಥಿಯರಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ಧರ್ಮ ಸಂಕಟದಿಂದ ಪಾರಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.